ಸರ್ ಏನ್ ಹೇಳೋದಂತಂದ್ರೆ ನೋಡಿ, ಈಗ ಮೊನ್ನೆ ಈಗ ಶನಿವಾರವರೆಗೂ ಟೈಮ್ ತಗೊಂಡಿದ್ದಾರೆ ಅಂತೆ. ಮುಂದಿನ ಕಾರ್ಯಕ್ರಮ ಸೋಮವಾರದ ಮೇಲೆ ನಾವು ಕೈಗೊಳ್ತೀವಿ ಅಂತ ನಾವು ಅನ್ಕೊಂಡಿದೀವಿ. ವಿಷಯ ಏನಂತಂದ್ರೆ, ಈಗ ಎಲ್ಲೆಲ್ಲ ಏನೇನೋ ಲೂಟಿ ಆಗ್ತಿದೆ, ಅದು ಬಿಟ್ಬಿಡ್ತೀರಾ. ಇದು ನಮ್ಮ ಬಡಪಾಯಿ ಮೇಲೆ, ಬಡವರು ಬೀದಿ ವ್ಯಾಪಾರದ ಮೇಲೆ ಆಕ್ಷನ್ ಕಣ್ಣು ಅಂತ ನಾವು ಸರ್ಕಾರಕ್ಕೆ ಮನವಿ ಕೊಡ್ತೀವಿ, ಕೇಳ್ತಾ ಇದೀವಿ. ಕೃಷ್ಣೇಗೌಡರು ಇವಾಗೇನೋ ಡೆಲ್ಲಿಲಿ ಇದಾರಂತೆ. ಹಾಗೆ ಕಮಿಷನರ್, ನಮ್ಮ ಮೇನ್ ನಗರಸಭೆ ಕಮಿಷನರ್ ಅವರು ಕೂಡ ಈಗ ನೋಡಿ ಕಳಿಸಿದ್ದಾರೆ, ಸಮಾಧಾನ ಮಾಡಿ ಕಳಿಸಿದ್ದಾರೆ. ಏನಂತ, ನಮ್ಗೆ ಕಾಲಾವಕಾಶ ಕೊಡಿ ಅಂತಂದ್ರೆ ಅರ್ಥ ಏನಂದ್ರೆ, ಇವರು ಮೇನ್ ಜಾಗ 20% ಏನವರು ತಿರುವು ಮಾಡ್ತಾರೋ ಇವರು ತಗೊಂಡೋಗಿ ನಮ್ಮನ್ನ ನಿರ್ಮಾಣಕ್ಕೆ ಹಾಕ್ತಾರೆ. ಅಲ್ಲಿ ವ್ಯಾಪಾರ ಆಗಲ್ಲ, ಅಲ್ಲೇನ್ ಸರ್ ಮಾಡೋದು ನಾವು. ಅದಕ್ಕೆ ಇನ್ನು ಈ 20% ಇರೋದು ಇಲ್ಲಿಗೆ ಮುಗಿಯಲ್ಲ ಸರ್. ಇನ್ನು ಮುಂದಿನ ದಿನದಲ್ಲಿ ಚೆನ್ನಾಗಿ ಒಳ್ಳೆ ದೊಡ್ಡದಾಗಿ ನಾವು ಇದಕ್ಕೆ ಏನ್ 1% ಸೇರಿದೀವೋ ಇದು 10% ನಾವು ಮಾಡ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ ಸರ್. ಸರ್ ಈಗ ನೀವು ಸ್ಯಾಂಕ್ಷನ್ ಮಾಡಿದ್ರ 36 ಲಕ್ಷ ಗಾಡಿ ಬಂದಿದಾವೆ ಅಂತ ನೀವು ಹೇಳ್ತಾ ಇದ್ದೀರಾ. ಅಲ್ಲಿವರೆಗೂ ನಮ್ಮ ಹೊಟ್ಟೆ ಪಾಡು, ನಮ್ಮ ಹೊಟ್ಟೆ ಜೀವನ ಯಾರು ಸರ್ ಮೇಂಟೈನ್ ಮಾಡ್ಬೇಕು? ಹೆಂಗ್ ಸರ್ ನಾವು ಜೀವನ ಮಾಡ್ಬೇಕು ಹೇಳಿ ಸರ್? ಅವ್ರು ಗಾಡಿ ಮಾಡಿದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸರ್. ಅವ್ರು ಗಾಡಿ ಮಾಡಿದಾರೆ, ಎಲೆಕ್ಟ್ರಿಕ್ ಗಾಡಿ ತೋರಿಸಿದೀವಿ, ನಾವು ನೋಡಿದೀವಿ. ನೀವು ಗಾಡಿ ಕೊಡೋವರೆಗೂ ನಮ್ಮ ಹೊಟ್ಟೆ ಪಾಡು, ನಮ್ಮ ಹೆಂಡತಿ ಮಕ್ಕಳು ಹೆಂಗ್ಸಾಕ್ಲಿ ಸರ್? ನಾವು ಹೆಂಗ್ಸಾಕ್ಲಿ? ಮಕ್ಕಳು ಫೀಸ್ ಹೆಂಗ್ ಕಟ್ಲಿ? ನೀವೇ ಯೋಚನೆ ಮಾಡಿ ಸರ್. ಈಗ ನಮ್ಮ ನಂಬ್ಕೊಂಡು 10 ಜನ ಇದ್ದಾರೆ ಸರ್. 10 ಜನದಲ್ಲಿ ಒಬ್ಬೊಬ್ಬ ಮನುಷ್ಯನಿಗೆ ಏನಿಲ್ಲ 50 ಜನ ಇರ್ತಾರೆ ಸರ್ ನಿಮ್ಮ ಫ್ಯಾಮಿಲಿಯಲ್ಲಿ. 50 ಜನಕ್ಕೆ ನಾನು ಹೆಂಗ್ಸರ್ ಅನ್ನ ಕೊಡ್ಲಿ, ಹೆಂಗ್ಸರ್ ಊಟ ಹಾಕ್ಲಿ ಅವ್ರಿಗೆ? ಬಂದಿದ್ರಲ್ಲ ಸರ್, ನಮ್ಮ ರಾಜ್ಯ ಅಧ್ಯಕ್ಷರು ಬಂದಿದ್ರು, ಸರ್ಕಾರದಿಂದ ಅಧಿಕಾರಿಗಳು ಯಾರು ಬಂದಿಲ್ಲ ಸರ್. ಹೌದು ಸರ್. ಈಗ ಸಂದೇಶ ಅದೇ ಸರ್, ಕಾಲಾವಕಾಶ ಕೇಳಿದ್ದಾರೆ. ಕೃಷ್ಣ ಬೈರೇಗೌಡರು ಈಗ ಡೆಲ್ಲಿಲಿ ಹೋಗಿದ್ದಾರಂತೆ. ನಮ್ಮ ಕಮಿಷನರ್ ಸಾಹೇಬರು ಇದಾರಲ್ಲ, ಬಿಬಿಎಂಪಿ ಅಧಿಕಾರಿಗಳು, ಅವರು ಹೇಳಿದ್ದಾರೆ ನೋಡಿ, ನೀವು ಹೇಳಿ, ನಾನು ನಿಮ್ದು ವಾದ ವಿವರ ಮಾಡಿ ಒಳ್ಳೆ ತೀರ್ಮಾನ ತಗೊಳ್ಳೋಣ ಕೆಲವು ದಿನಗಳಲ್ಲಿ ಅಂತ ಅವ್ರು ಹೇಳಿದ್ದಾರೆ ಸರ್. ಮುಂದಿನ ಏನಿಲ್ಲ ಸರ್, ವಿಧಾನಸಭೆ ಮುಂದೆ ಹೋಗಿ ಎಲ್ಲರೂ ಒಂದು ಸುಮ್ಮನೆ ಅದೇ ನಮ್ಮ ಫ್ಯಾಮಿಲಿ, ಅವ್ರ ಫ್ಯಾಮಿಲಿ ಯಾರ್ಯಾರು ಇವತ್ತು ಎಲ್ಲ ನಮ್ಮ ಬೀದಿ ವ್ಯಾಪಾರದವ್ರು ಯಾರು ಇದ್ದಾರೆ ಎಲ್ಲರೂ ವಿಧಾನಸಭೆ ಮುಂದೆ ಹೋಗಿ ವಿಷಯ ಕೂಡ ಸುತ್ತೋಗ್ಬಿಡ ಸರ್. ಅಷ್ಟೇ ಸರ್. ನೋಡಿ, ಏಕಾಏಕಿ ಬೀದಿ ವ್ಯಾಪಾರಿಗಳ ಮೇಲೆ ಟಾರ್ಗೆಟ್ ಮಾಡ್ಬಿಟ್ಟಿದ್ದಾರೆ ಸರ್ಕಾರದವರು. ದಯವಿಟ್ಟು ಅದನ್ನ ಹಿಂಪಡೆದು ಅವ್ರ ಗೈಡ್ಲೈನ್ಸ್ ಪ್ರಕಾರನೇ ಹೋಗ್ತೀವಿ. ಕಾಲಾವಕಾಶ ಕೊಟ್ಟಿದ್ದಾರೆ. ಆ ಕಾಲಾವಕಾಶದಲ್ಲಿ ನಮ್ಗೆ ಅನುಕೂಲ ಆದ್ರೆ ಮುಂದಿನ ನಿಟ್ಟಿನಲ್ಲಿ ನಾವು ಏನೋ ದೊಡ್ಡ ಮಾಡಕ್ ಹೋಗಲ್ಲ, ಎಲ್ಲ ಕೈ ಬಿಡ್ತೀವಿ. ನಮ್ಗೆ ಅನುಕೂಲ ಆಗಿಲ್ಲ ಅಂದ್ರೆ ಇವತ್ತು ನಾವು ನಾಳೆ ನಮ್ಮ ಸಂಸಾರ ಸಮೇತ ವಿಧಾನಸಭೆ ಮುಂದೆ ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂತೀವಿ.